ದಾಳಿ ಬಳಿಕ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಶ್ಮೀರದ 3 ಕಡೆಗಳಲ್ಲಿ ಸೇನೆಯಿಂದ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಲಾಗಿದೆ. ಕಾಶ್ಮೀರದ ತುಂಬೆಲ್ಲವೂ ಕೂಡ ಕಟ್ಟೆಚ್ಚರ, ಬಹಳ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬಂಡೀಪೋರ, ಪುಲ್ವಾಮಾ, ಶೋಪಿಯನ್ ವಿಚಾರದಲ್ಲಿ ದಾಳಿಯಾಗಿತ್ತಲ್ಲ, ಯಾರ್ಯಾರು ಉಗ್ರರ ನೆರವಿಗೆ ನಿಂತ್ಕೊಂಡಿದ್ದಾರೋ, ಸಹಾಯ ಹಸ್ತ ಚಾಚಿದ್ದಾರೋ ಅಂಥವರನ್ನ ಈ ಸೇನೆ ಟಾರ್ಗೆಟ್ ಮಾಡ್ತಾ ಇದೆ. ಉಗ್ರರಿಗೆ ನೆರವು ನೀಡಿದವರ ವಿರುದ್ಧ ಕಾರ್ಯಾಚರಣೆ ಇದು. ವಂಡಿನಾ ಪ್ರದೇಶದಲ್ಲಿ ಉಗ್ರ ಅದ್ನಾನ್ ಶಫಿ ಮನೆ ನೆಲಸಮಾಗಿದೆ. ಉಗ್ರರಿಗೆ ನೆರವು ನೀಡ್ತಾ ಇದ್ದ ಅದ್ನಾನ್ ಶಫಿ, ಅವನ ಮನೆ ಛಿದ್ರವಾಗಿದೆ. ಪುಲ್ವಾಮಾದಲ್ಲಿ ಅಮೀರ್ ನಜೀರ್ ಮನೆಯೂ ಕೂಡ ಉಡೀಸಾಗಿದೆ, ನೆಲಸಮ ಮಾಡಲಾಗಿದೆ. ಯಾವುದೇ ರೀತಿಯ ಅನುಕಂಪ ಮುಲಾಜು ಇಲ್ಲದೇನೆ ಬುಲ್ಡೋಸರ್ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಮನೆಯನ್ನು ಒಡೆದು ಹಾಕಿದ್ದಾರೆ. ಉಗ್ರ ಜಮೀರ್ ಅಹಮದ್ ಶರ್ಗೋಜ್ರಿ ಮನೆ ಕೂಡ ಧ್ವಂಸ ಆಗಿದೆ. ಬಂಡೀಪುರದಲ್ಲಿ ಉಗ್ರ ಜಮೀರ್ ಮನೆ ಕೂಡ ನೆಲಸಮ ಆಗಿದೆ. 5 ದಿನಗಳಲ್ಲಿ 500 ಕಡೆಗಳಲ್ಲಿ ಸೇನೆ ದಾಳಿ ಮಾಡಿದೆ. ಕೇವಲ 5 ದಿನ 500 ಕಡೆಗಳಲ್ಲಿ ದಾಳಿಯಾಗಿದೆ. ಹಲವು ಶಂಕಿತರನ್ನು ಹುಡುಕಿ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೀತಾ ಇದೆ. ಪಾಕಿಸ್ತಾನಕ್ಕೆ ತಿರುಗೇಟು ನೀಡಲಿಕ್ಕೆ ಭಾರತ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಸಿದ್ಧತೆಯೊಂದಿಗೆ ಮುಂದುವರಿಸ್ತಾ ಇದೆ. ಒಂದು ಕಡೆ ಭಾರತೀಯ ಸೈನ್ಯ ಈ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದರೆ, ನೌಕಾಪಡೆ ಕೂಡ ತನ್ನದೇ ಆದ ಸಿದ್ಧತೆಯನ್ನು ತೊಡಗಿಕೊಂಡಿದೆ. ವಾಯುಪಡೆ ಕೂಡ ತನ್ನ ತಾಲೀಮನ್ನು ಮುಂದುವರಿಸ್ತಾ ಇದೆ. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೂಡ ಫುಲ್ ಅಲರ್ಟ್ ಆಗಿದೆ. ಸೊ ಹೀಗಾಗಿ ಎಲ್ಲ 3 ಸೇನೆಗಳು ಕೂಡ ಯುದ್ಧದ ತಾಲೀಮಿನಲ್ಲಿದ್ದಾವೆ. ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಉಗ್ರರಿಗೆ ಸಹಾಯ ಮಾಡಿದಂಥ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಮನೆಯನ್ನು ಧ್ವಂಸವಾಗಿದೆಯಲ್ಲ, ಆ ಮನೆಯ ಮಾಲೀಕರೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಉಗ್ರರಿಗೆ ನಾವು ಸಹಾಯ ಮಾಡಿಲ್ಲ, ಬದಲಾಗಿ ಅವರು ನಮ್ಮ ಸಂಬಂಧಿಕರು ಎನ್ನುವ ಕಾರಣಕ್ಕಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ಮನೆಗಳನ್ನು ಹೀಗೆ ಸುಟ್ಟು ಹಾಕಿದ್ದಾರೆ. ಸುಡಬೇಕು, ಯಾಕೆಂದರೆ ಬೇರೆಯವರ ಮನೆಗೆ ಬೆಂಕಿ ಬಿದ್ದಾಗ ಚಳಿ ಕಾಯಿಸಿಕೊಳ್ಳುವಂಥ ಜನ ಇವರು. ತಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅದರ ನೋವು ಎಂಥದ್ದು ಅಂತ ಅರ್ಥ ಆಗುತ್ತೆ. ಸೊ ಹೀಗಾಗಿ ಉಗ್ರರಿಗೆ ನೆರವು ನೀಡುವಂಥ ಜನರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಇಲ್ಲಿ ನೀಡಲಾಗ್ತಾ ಇದೆ.